ಕರುನಾಡಿನ ಜನತೆಗೆ ಕನ್ನಡಿಗ ಮಾಡುವ ನಮಸ್ಕಾರ. ಇವತ್ತು ಡೆವಿಲ್ ಸಿನಿಮಾ ನನ್ಗನ್ಸಿದ್ದು ನಾನು ಮಾತಾಡಬೇಕು ಅಂತ ಬಂದಿದ್ದೀನಿ. ಬಟ್ ರಿವ್ಯೂ ಅಲ್ಲ ಸ್ವಾಮಿ, ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಆಮೇಲೆ ಡಿ ಬಾಸ್ ನಟನೆಯ ಡೆವಿಲ್ ಸಿನಿಮಾ ಡಿಸೆಂಬರ್ 12ಕ್ಕೆ ಬರಬೇಕಾಯ್ತು, ಆದರೆ 11ಕ್ಕೆ ಪ್ರೀಪೋನ್ ಮಾಡಿಕೊಂಡು ಬಂತು. ಅದನ್ನ ಹೊತ್ಕೊಂಡು ಮೆರೆಸಿದ್ದು ಡಿ ಬಾಸ್ ಅಭಿಮಾನಿಗಳು. ಅದು ಒಂದೇ ಒಂದು ಹೆಸರು, ಡಿ ಬಾಸ್ ದರ್ಶನ್ ತುಗುದೀಪ್ ಅನ್ನೋ ಹೆಸರನ್ನ ಎತ್ಕೊಂಡು ಮೆರೆಸಿದ್ದು ಡಿ ಬಾಸ್ ಅಭಿಮಾನಿಗಳು. ಏನಕ್ಕಂದ್ರೆ ಈ ತರ ಕ್ರೇಜು ಸಾಕು. ಥಿಯೇಟರ್ ಮುಂದೆ ಹಬ್ಬದ ವಾತಾವರಣ. ಆಕ್ಚುಲಿ ಮಾಗಡಿ ರೋಡ್ ಪ್ರಸನ್ನ ನೋಡ್ಬೋದು, ಅಲ್ಲೆಲ್ಲ ಥಿಯೇಟರ್ ಕಾಣಿಸ್ತಲ್ಲ, ಥಿಯೇಟರ್ ಮುಚ್ಚಾಕ್ಬಿಟ್ಟವ್ರೆ. ಆಮೇಲೆ ಇನ್ನೊಂದು ಸಿದ್ದೇಶ್ವರ ಥಿಯೇಟ್ರು, ಅಲ್ಲಂತೂ ಅದ್ಭುತವಾಗಿ ಫುಲ್ ದೇವಸ್ಥಾನ ಕಟ್ಬಿಟ್ಟವ್ರೆ ಅಂತೆ. ಬಟ್ ಮಾಗಡಿ ರೋಡ್ ಪ್ರಸನ್ನ ನಾವು ಹೋಗಿದ್ವಿ, ಥಿಯೇಟರ್ ಅಪ್ಪ ಹೂವಾರ ಏನೋ ಆಲಭಿಷೇಕ ಏನೋ ಸಗಲ ಮಾಡಿದ್ರು. ಡೈರೆಕ್ಟ್ ಇವಾಗ ಮ್ಯಾಟ್ರ್ ಬಂದ್ಬಿಡದ. ಫಿಲಮು ವೈಭವ್, ನಾನು ನೋಡಿದ್ದು ವೈಭವ್ ಥಿಯೇಟ್ರಲ್ಲಿ ಫಸ್ಟ್ ಶೋ. ಬೆಳಿಗ್ಗೆ 6:15 ಶೋ. ಫಿಲಮ್ ಥಿಯೇಟರ್ ಕುತ್ಕೊಂಡಾಗ ಒಳ್ಳೆ ಸಿನಿಮಾ, ಒಳ್ಳೆ ಒಂದು ದರ್ಶನ್ ಸರ್ ಅಂತವರು ಒಳ್ಳೆ ಅದ್ಭುತವಾಗಿ ಆಕ್ಟಿಂಗ್ ಮಾಡಿರೋಂಥ ಸಿನಿಮಾ ಇದು. ಈ ಸಿನಿಮಾ ಕಥೆ ಅನ್ನೋಕ್ಕಿಂತ ಒಂದು ಫ್ಲೋ ಇದೆಯಲ್ಲ, ಆ ಫ್ಲೋ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಒಂದು ಡ್ಯೂಯಲ್ ಶೇಡ್ ಅಲ್ಲಿ ದರ್ಶನ್ ಅವರು ಕಾಣಿಸ್ಕೊಂಡಿದ್ದಾರೆ, ಒಂದು ಧನುಷ್ ಡೆವಿಲ್ ಪಾತ್ರದಲ್ಲಿ ಒಂದು ಕಾಣಿಸ್ಕೊಂಡಿದ್ದಾರೆ, ಇನ್ನೊಂದ್ ಕಡೆ ಕೃಷ್ಣ ಅವರ ಪಾತ್ರದಲ್ಲಿ ಕಾಮನ್ ಮ್ಯಾನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಕೃಷ್ಣನ ಅವರ ಕೆಲಸ ಏನಪ್ಪಾ ಅಂದ್ರೆ ಮೆಸ್ ನಡೆಸುವಂಥದ್ದು. ಧನುಷ್ ಅವರು ಏನಂದ್ರೆ ಒಬ್ಬ ಮನುಷ್ಯ ಮಗ ಆಗಿರ್ತಾರೆ. ಹೆಂಗೆ ಪವರ್ ಅಂದ್ರೆ ದುಡ್ಡು ಹೆಂಗ್ ಯೂಸ್ ಮಾಡ್ಕೊಂಡ್ರು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇನ್ನೊಬ್ರು ಕಾಮನ್ ಮ್ಯಾನ್ ಕೃಷ್ಣ ಆಗಿ ಆ ಮೆಸ್ ಇಟ್ಕೊಂಡು ಕೆಲಸ ಮಾಡಿಕೊಂಡು ದೊಡ್ಡ ಸ್ಟಾರ್ ಆಗಬೇಕು ಅಂತ ಅನ್ಕೊಂಡು ಕೆಲಸ ಮಾಡ್ತಾರೋ ಒಂದ್ ಕಡೆ ಕೃಷ್ಣ ಕ್ಯಾರೆಕ್ಟ್ರು, ಇನ್ನೊಂದ್ ಕಡೆ ಎಲ್ಲ ಪವರ್ ಇದ್ದು ದುಡ್ಡಿದ್ದು ಹೆಂಗ್ ಎಂಜಾಯ್ ಮಾಡ್ತಾ ಇದ್ರು, ಯಾವ ತರ ಟೆರರ್ ಆಗಿದ್ರು ಅನ್ನೋದು ಇನ್ನೊಂದು ಕ್ಯಾರೆಕ್ಟರ್ ತೋರಿಸುತ್ತೆ. ಈ ಸಿನಿಮಾದಲ್ಲಿ ಲಾಸ್ಟ್ ಅಲ್ಲಿ CM ಯಾರಾಗ್ತಾರೆ, ಇಲ್ಲ ಕೃಷ್ಣ ಆಗ್ತಾರ, ಇಲ್ಲ ಅಂದ್ರೆ ಧನುಷ್ ಡೆವಿಲ್ ಆಗ್ತಾರ, ಮೇನ್ ಪಾಯಿಂಟ್ ಇದೆ ಸಿನಿಮಾದಲ್ಲಿ. ಈ ತರ ಇದನ್ನ ತಿಳ್ಕೋಬೇಕಾದ್ರೆ ದಯವಿಟ್ಟು ನೆಚ್ಚಿನ ಹತ್ತಿರದಲ್ಲಿರುವ ಥಿಯೇಟರ್ ನೋಡ್ಲೇಬೇಕು. ಹೀರೋಯಿನ್ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಗಿಲ್ಲಿ ನಟ ಅವರು ಒಂದು 3 ಸೀನಲ್ಲಿ ಕಾಣಿಸ್ಕೊತಾರೆ. ಗಿಲ್ಲಿ ನಟ ಅವರು ಆ 3 ಸೀನ್ ಸೂಪರ್ ಆಗಿ ಮಾಡಿದ್ದಾರೆ. ಅವ್ರಿಗೆ ಏನ್ ಕೊಟ್ಟಿದ್ರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ನೋಡ್ತಾ ಇದ್ದೀವಿ ಕೆಲವೊಂದು ಸೀನ್ಸ್ಗಳನ್ನ, ಮೇನ್ ಸೀನ್ಸ್ಗಳನ್ನ ನೋಡಿ. ಫಿಲಮ್ನ ಪ್ರಮೋಷನ್ ಮಾಡಕ್ಕೆ ಒಪ್ಕೋತೀನಿ, ಇಲ್ಲ ಅಂತಲ್ಲ. ಬಟ್ ಏನು ಟೈಟ್ಲು ಬೇಕಾದ್ರೆ ಒಂದು ಸೋಷಿಯಲ್ ಮೀಡಿಯಾ ಹಾಕಿದ್ರು ಪರವಾಗಿಲ್ಲ ಅಂತ ಹೇಳ್ಬೋದು. ದರ್ಶನ್ ಸರ್ ಗೆಟಪ್ ಹಾಕಿರೋದು ಓಕೆನಾ, ಇವಾಗ ಕೃಷ್ಣ ಪಾತ್ರದಲ್ಲಿ ಏನೇನು ಗೆಟಪ್ ಹಾಕಿದ್ರು ಅದನ್ನ ದಯವಿಟ್ಟು ನೀವು ಲೀಕ್ ಔಟ್ ಮಾಡಬೇಡಿ. ಗಿಲ್ಲಿ ನಟ ಅವ್ರು 3-4 ಸೀನ್ ಇರುತ್ತೆ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಾ. ಇನ್ನೊಂದು ಹೀರೋಯಿನ್ ಡೈಲಾಗ್ ಕೊಡಿದ್ರು ಅದನ್ನು ಸೋಷಿಯಲ್ ಮೀಡಿಯಾ ಹಾಕಿರ್ತೀರಾ. ಫುಲ್ ಫಿಲಮೇ ಸೋಷಿಯಲ್ ಮೀಡಿಯಾ ಸಿಕ್ಬಿಟ್ರೆ ಥಿಯೇಟ್ರಲ್ಲಿ ಎಂಜಾಯ್ ಮಾಡಿ ದಯವಿಟ್ಟು. 3 ನಿಮಿಷ ವಿಡಿಯೋ, 3 ನಿಮಿಷ ವಿಡಿಯೋಗಳನ್ನ ಎಲ್ಲ ಅದನ್ನು ಹಾಕ್ಬಿಟ್ರೆ, ಗಿಲ್ಲಿ ನಟ ಅವ್ರದ್ದು ಹಾಕಿದ್ದೀರಾ, ಉದಿತ್ ಕಾರ್ತಿಕ್ ಅವ್ರ ಡೈಲಾಗ್ ಕೊಡೋದು ಹಾಕಿದ್ದೀರಾ, ನೆಕ್ಸ್ಟ್ ದರ್ಶನ್ ಸರ್ ಡೈಲಾಗ್ಸ್ ಹೊಡೆಯೋದು, ಫೈಟಿಂಗ್ ಸೀನ್ಸು ಎಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ದಯವಿಟ್ಟು ಹಾಕ್ಬೇಡಿ. ಯಾಕಂದ್ರೆ ಥಿಯೇಟ್ರಿಗೆ ಹೋಗಿ ನೋಡ್ಲಿ ಜನ. ಸೀನ್ಸ್ಗಳನ್ನ ನೀವು ಹಾಕಿದ್ರೆ ಅವ್ರು ಕಷ್ಟಪಟ್ಟು ಶೂಟಿಂಗ್ ಮಾಡಿರ್ತಾರೆ ಒಂದೊಂದು ಸೀನ್ಗಳನ್ನ, ಅದನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ದಯವಿಟ್ಟು ಫುಲ್ ಫಿಲಮ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಥಿಯೇಟ್ರಲ್ಲಿ ಯಾರು ನೋಡ್ತಾರೆ ಫಿಲಮ್ನ. ಮೀಡಿಯಾದಲ್ಲಿ ಅವ್ರು ಏನೋ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ, ಆ ವಾಟ್ಸಪ್ ನಂಬರ್ಗೆ ಲಿಂಕ್ ಕಳಿಸಿದ್ರೆ ಅವ್ರು ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಿಸ್ತಾರೆ. ದಯವಿಟ್ಟು ಈ ಥರ ಮಾಡಿ. ಯಾಕಂದ್ರೆ ಒಂದು ಕನ್ನಡ ಸಿನಿಮಾ ಇಷ್ಟು ಒಂದು ಓಪನಿಂಗ್ ಪಡೆದಿರೋಂಥ ಸಿನಿಮಾ ಗೆಲ್ಲಬೇಕು ನನ್ಗನ್ಸಿ. ನಾನು ಹೇಳಿದ್ದೀನಿ, ಒಂದು ಕನ್ನಡ ಸಿನಿಮಾ ಈ ರೀತಿ ಒಂದು ಓಪನಿಂಗ್ ಪಡ್ಕೊಳ್ಳುತ್ತೆ. ಕನ್ನಡ ಸಿನಿಮಾ ಯಾಕಂದ್ರೆ ಎಲ್ಲಾರ ಅಭಿಮಾನಿಗಳು ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರು ದೊಡ್ಡವರು ಇವ್ರು ದೊಡ್ಡವರು ಬೇಡ. ನಮ್ಗೆ ಕನ್ನಡ ಸಿನಿಮಾ ದೊಡ್ಡದು ಅಷ್ಟೇ. ಎಲ್ಲಾ ಸಿನಿಮಾನು ಗೆಲ್ಸೋಣ, ಕನ್ನಡ ಸಿನಿಮಾ ಪ್ರತಿಯೊಬ್ಬ ಸಿನಿಮಾ ಗೆಲ್ಸೋಣ. ಆಕ್ಚುಲಿ ನಿಜ ಹೇಳ್ಬಿಡ್ತೀನಿ ನೋಡಿ, ನಾನು ದರ್ಶನ್ ಸರ್ ಅಭಿಮಾನಿ. ಏನೋ ಹೇಳ್ಕೋಬಹುದು, ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರೋ ಫಿಲಮ್ಗಳನ್ನ.
ಆದರೆ ಎಲ್ಲ ಕನ್ನಡ ಸಿನಿಮಾನು ನಾನು ನೋಡ್ತೀನಿ. ಎಲ್ಲ ಕನ್ನಡ ಸಿನಿಮಾನು ನೋಡ್ತೀನಿ. ದರ್ಶನ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಶಿವಣ್ಣ ಸರ್ ಆಗಲಿ, ಆಮೇಲೆ ಅಪ್ಪು ಸರ್ ಆಗಲಿ, ಧ್ರುವ ಸರ್ ಆಗಲಿ, ಇವೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಾದವರು. ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳ್ಸೋಣ ಅಷ್ಟೇ. ಫಸ್ಟ್ ಶೋ ನೋಡ್ಕೊಂಡ್ಮೇಲೆ ತಿರ್ಗಾ ನೈಟ್ ಶೋ ಹೋಗಿದ್ದೆ. ನೈಟ್ ಶೋ ಅಲ್ಲಿ ಅಲ್ಲ ವಿಕ್ಟ್ರಿ 10:30 ಇತ್ತು, ಆಮೇಲೆ 11:30 ಮಾಡಿದ್ರು. ಅದು ಏನೋ ಕಾರಣ ಅಂತ ಏನೋ ಫಿಲಮ್ ಸ್ಟ್ರಕ್ ಆಯ್ತು ಅಂದ್ಬಿಟ್ಟು ತಿರ್ಗಾ ಬೆಳಿಗ್ಗೆ ಶೋ ದಿನ ಆಯ್ತು ಅಂದ್ಬಿಟ್ಟು ತಿರ್ಗಾ ಹಾಕಿದ್ರಂತೆ. ನಮ್ದು 11:30 ಇಕ್ಕಿದ್ರು ಶೋ. ನಂಬ್ತಿರೋ ಬಿಡ್ತಿರೋ ಎಳೆ ಮಕ್ಳುಗಳನ್ನ ಎತ್ಕೊಂಡು ವಯಸ್ಸಾದವ್ರು ಬಂದು ಫಿಲಮ್ ನೋಡ್ತಾರೆ 11:30ಗೆ. ಅದು ಸಾಮಾನ್ಯ ಅಲ್ಲ. ಯಾಕಂದ್ರೆ ದುಡ್ಡು ಕೊಟ್ಟು ಜನ ಸೇರ್ಸೋದ್ ಬೇರೆ, ಜನಗಳೇ ದುಡ್ಡು ಕೊಟ್ಟು ಸಿನಿಮಾ ಬಂದು ನೋಡೋದ್ ಬೇರೆ. ಇದಂತೂ ನಿಜವಾಗ್ಲೂ ಬೇಕಾದ್ರೆ ಇಂಥ ಕಲಾವಿದರಿಂದನೇ ದರ್ಶನ್ ಸರ್ ಹೇಳ್ತಾ ಇರ್ಬೋದು, ನಾವು ಚಿಕ್ಕ ಕಲಾವಿದರು ಅಂತ ಹೇಳ್ತಾ ಇರ್ತಾರೆ. ಬಟ್ ಇಲ್ಲ, ದೊಡ್ಡ ಕಲಾವಿದರು. ಯಾಕಂದ್ರೆ ನಾನು ನಿಜವಾಗ್ಲೂ ವಿಕಲ ಚೇತನವರು ಬಂದಿದ್ದಾರೆ ಸ್ವಾಮಿ. ಯಾರು ಸ್ಟಿಕ್ ಹಿಡ್ಕೊಂಡ್ ಬಂದಿದ್ರು, ಪಾಪ ಅವ್ರ ಕಣ್ ಕಾಣಿಸ್ತಾ ಇರಲಿಲ್ಲ. 3 ಜನ ಬಂದಿದ್ರು, ಅದು 11:30 ರಾತ್ರಿಯಲ್ಲಿ. ನಿಜವಾಗ್ಲೂ ನನಗನ್ಸ್ತು ಆ ಹೆಸರು ದೊಡ್ಡ ಹೀರೋಗಳು ಏನೇನಿದ್ದಾರೋ ಅವ್ರ ಮೇಲೆ ಇಕ್ಕಿರೋ ಪ್ರೀತಿ, ಅವ್ರು ಮಾಡಿರೋ ಸಿನಿಮಾಗಳು ಅದೇ ಕಾರಣ. ಯಾಕಂದ್ರೆ ಅವರು 54ನೇ ಸಿನಿಮಾ ಅಲ್ವಾ. ಈ ಸಿನಿಮಾ ಗೆಲ್ಲಬೇಕು. ಸರ್ ಅಂತ ದೊಡ್ಡ ಕಲಾವಿದರಿಂದ ಎಷ್ಟೊಂದು ಜನ ಊಟ ಮಾಡ್ತಾರೆ, ಎಲ್ರೂ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದವರಾಗಿರ್ಬೋದು, ಅವ್ರಿಗೂ ಯೂಟ್ಯೂಬ್ ರನ್ನಿಂಗ್ ಅಂದ್ರೆ ದುಡ್ಡು ಬಂದೇ ಬರುತ್ತಾ, ಎಲ್ರೂ ಹೇಳ್ತಾರೆ, ಜನಗಳು ನೋಡ್ತಾ ಇರ್ತಾರೆ. ಆಮೇಲೆ ಮೀಡಿಯಾದವರಾಗಿರ್ಬೋದು, ಆಮೇಲೆ ಅಲ್ಲಿ ಲೈಟ್ ಬಾಯ್ ಆಗಿರ್ಬೋದು, ಕ್ಯಾಮ್ರಾಮನ್ ಆಗಿರ್ಬೋದು, ಆಮೇಲೆ ಕೊರಿಯೋಗ್ರಾಫರ್ಸ್ ಆಗಿರ್ಬೋದು, ಎಷ್ಟು ಜನ ಹತ್ತತ್ರ ಒಂದು ದೊಡ್ಡ ಸ್ಟಾರ್ ನಟರು ಸಿನಿಮಾ ಅಂದ್ರೆ ಹತ್ತತ್ರ ಇಲ್ಲಾಂದ್ರೆ ಒಂದು ಸೆಟ್ಟಲ್ಲಿ 1,000 ಜನ ಬೇಕಾಗುತ್ತಾ. ಅವ್ರಿಗೆಲ್ಲ ಫುಡ್ಡ ಎಲ್ಲ ಕಡೆ ಒಂದು ಕೆಲಸ ಅಂತ ಉಟ್ಕೊಳ್ಳುತ್ತೆ. ನೆಕ್ಸ್ಟ್ ಬರ್ತಾ ಇದೆ ಮಾರ್ಕು ನೋಡಿ, ಶಿವಣ್ಣ ಸರ್ದು 45 ಬರ್ತಾ ಇದೆ, ಅದು ನೋಡಿ. ಧ್ರುವ ಸರ್ದು ಅವ್ರದ್ದು ಒಂದು KD ಬರ್ತಾ ಇದೆ, ಅದು ನೋಡಿ. ಆಮೇಲೆ ನಮ್ಮ ಸರ್ದಂತೂ ಟಾಕ್ಸಿಕ್ ಬರ್ತಾ ಇದೆ, ಅದು ನೋಡಿ. ಕನ್ನಡ ಸಿನಿಮಾ ಎಲ್ಲರೂ ಸೇರಿಸಿ ಎಲ್ಲ ಫ್ಯಾನ್ಸು ಸೇರಿ ನೋಡಿದ್ರೆ ಅವರು ಒಂದು ಪ್ರೊಡ್ಯೂಸರ್ ಅಂತ ಒಂದು ಅಮೌಂಟ್ ಆಗೋದು. ಆಮೇಲೆ ಪ್ರೊಡ್ಯೂಸರ್ ಏನ್ ಮಾಡ್ತಾರೆ, ಒಂದು 10 ಜನ ಡೈರೆಕ್ಟರ್ಸ್ಗೆ ಕೆಲಸ ಕೊಡ್ತಾರೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಲೈಕು ಹಾಗೆ ಶೇರು, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮಾತಾಡೋದ್ರಲ್ಲಿ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಅಷ್ಟೊಂದು ಸ್ಪಷ್ಟತೆಯಿಂದ ಅಷ್ಟೊಂದು ಮಾತಾಡೋಕೆ ಬಂದಿಲ್ಲ. ಮುಂದಕ್ಕೆ ಕಂಟಿನ್ಯೂ ಮಾಡೋಣ ಅಷ್ಟೇ. ಬ್ಯಾಕ್ಗ್ರೌಂಡ್ ಸ್ವಲ್ಪ ಚೇಂಜ್ ಆಗಿದೆ, ಕಮೆಂಟ್ ಹಾಕ್ಬಿಡಿ.